ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪಾರಿಜಾತ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಪಾರಿಜಾತ ಹೂ ಅಥವಾ ಪಾರಿಜಾತ ಗಿಡ ನೀವೆಲ್ಲರೂ ನೋಡಿರಬಹುದು. ಇದೊಂದು ಚಿಕ್ಕ ಮರ. ಇದರ ಹೂಗಳು ಮಲ್ಲಿಗೆ ಹೂವಿನಂಗೆ ಇರುತ್ತೆ. ಗೊಂಚಲಿನ ರೂಪದಲ್ಲಿ ಇದು ಅರಳುತ್ತೆ. 5ರಿಂದ 8 ದಳಗಳ ಬಿಳಿ ಹೂವಿಗೆ ಹವಳನ ಪೋಣಿಸಿರೋ ಹಾಗೆ ಆಕರ್ಷಕವಾಗಿ ಕಾಣುವಂಥದ್ದು. ಮನಕ್ಕೆ ಮುದ ನೀಡುವಂತಹ ಹಿತಮಿತವಾಗಿರುವಂತಹ ಸುಗಂಧ ಪಾರಿಜಾತದ ವಿಶೇಷ ಅಂತಲೇ ಹೇಳ್ಬೋದು. ಹೂಗಳನ್ನ ಮುಟ್ಟಿದ ಕೂಡಲೇ ಗಿಡದಿಂದ ಇದು ಬೇರ್ಪಡುತ್ತೆ. ಜುಲೈಯಿಂದ ನವೆಂಬರ್ ತಿಂಗಳವರೆಗೆ ಹೆಚ್ಚಾಗಿ ಹೂ ಬಿಡುವಂಥದ್ದು. ಸೂರ್ಯಾಸ್ತದ ನಂತರ ಹೂಗಳು ಅರಳಿ ರಾತ್ರಿ ಉದುರಿ ಬೆಳಿಗ್ಗೆ ಗಿಡದ ಕೆಳಭಾಗದಲ್ಲಿ ನೀವು ಇದನ್ನು ನೋಡಬಹುದು. ಇದರ ಎಲೆ ತುದಿ ಮೊಂಚಾಗಿರುತ್ತೆ, ಹಾಗೆ ಒರಟಾಗಿರುವಂಥ ಬೂದಿ ಮಿಶ್ರಿತ ಹಸಿರು ಬಣ್ಣವನ್ನು ಹೊಂದಿರುವಂಥದ್ದು. ರಾತ್ರಿ ಹೊತ್ತು ಅರಳಿ ಸುಗಂಧವನ್ನು ಬೀರೋದ್ರಿಂದ ಇದನ್ನು ಟ್ರೀಸ್ ಆಫ್ ಸ್ಯಾಡ್ನೆಸ್ ಅಂತ ಹೇಳಿ ಕರೀತಾರೆ, ಅಥವಾ ಟ್ರೀಸ್ ಆಫ್ ಸ್ಯಾರೋ ಅಂತ ಹೇಳಿ ಕರೆಯುವಂಥದ್ದು. ಹಿಂದೂ ಧರ್ಮದಲ್ಲಿ ಪಾರಿಜಾತವನ್ನು ಪವಿತ್ರ ಹಾಗೆ ತುಂಬ ವಿಶೇಷ ಅಂತ ಹೇಳಿ ಪರಿಗಣಿಸ್ತಾರೆ. ಹಾಗೆ ಪಾರಿಜಾತವನ್ನು ಶೃಂಗಾರಹಾರ, ಹರಸಿಂಗಾರ, ಶಿವುಲಿ, ಶೆಫಾಲಿ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಹವಳ ಮಲ್ಲಿಗೆ ಅಂತ ಕೂಡ ಇದಕ್ಕೆ ಹೆಸರಿದೆ. ಇನ್ನು ಇಂಗ್ಲೀಷ್ನಲ್ಲಿ ಕೋರಲ್ ಜಾಸ್ಮಿನ್, ಟ್ರೀ ಆಫ್ ಸ್ಯಾರೋಸ್, ಕ್ವೀನ್ ಆಫ್ ದ ನೈಟ್ ಫ್ಲವರಿಂಗ್ ಜಾಸ್ಮಿನ್ ಅಂತ ಹೇಳಿ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ನಿಕ್ಟ್ಯಾಂಥಸ್ ಆರ್ಬೋಟ್ರಿಸ್ಟಿಸ್ ಫ್ಯಾಮಿಲಿ ಓಲಿಯೇಸಿಯೆ. ದಂತಕಥೆ ಪ್ರಕಾರ ಪಾರಿಜಾತ ಮರ ಸಮುದ್ರ ಮಂಥನ ಸಮಯದಲ್ಲಿ ದೇವತೆಗಳಿಗೆ ದೊರೆಯುವಂಥದ್ದು. ಇಂದ್ರ ಈ ಗಿಡನ ತಗೊಂಡು ಹೋಗಿ ಸ್ವರ್ಗದಲ್ಲಿ ಅದು ತನ್ನ ತೋಟದಲ್ಲಿ ನೆಡ್ತಾನೆ. ಕೃಷ್ಣ ಮತ್ತು ರುಕ್ಮಿಣಿ ಜೊತೆಯಾಗಿ ಕುಳಿತಿರುವಾಗ ನಾರದ ಮುನಿಗಳು ಪಾರಿಜಾತ ಹೂಗಳಿಂದ ತಯಾರಿಸಿರುವಂತಹ ಹೂಮಾಲೆಯನ್ನು ತಂದು ಕೃಷ್ಣನಿಗೆ ಕೊಡ್ತಾರೆ. ಆಗ ಕೃಷ್ಣ ಹಾರವನ್ನು ರುಕ್ಮಿಣಿಗೆ ಹಾಕಿ ಆನಂದಿಸ್ತಾರೆ. ರುಕ್ಮಿಣಿಯ ಕೊರಳಲ್ಲಿ ಪಾರಿಜಾತದ ಹೂವಿನ ಹಾರವನ್ನು ಕಂಡಿರುವಂತಹ ನಾರದ ಮುನಿಗಳು, ನೀವು ಈ ಹಾರವನ್ನು ಧರಿಸಿದಾಗ ಕೃಷ್ಣನ ಉಳಿದೆಲ್ಲ ಪತ್ನಿಯರಿಗಿಂತ ಅತ್ಯಂತ ಸುಂದರವಾಗಿ ಕಾಣಿಸ್ತೀರಾ ಅಂತ ಹೇಳ್ತಾರೆ. ಈ ವಿಷಯ ಕೃಷ್ಣನ ಪತ್ನಿ ಸತ್ಯಭಾಮಂಗೆ ತಿಳಿದಾಗ ಅವಳು ಸ್ವರ್ಗದಿಂದ ಪಾರಿಜಾತ ಮರ ಬೇಕು ಅಂತ ಹೇಳಿ ಒತ್ತಾಯಿಸ್ತಾರೆ. ಸತ್ಯಭಾಮನ ಈ ಮೊಂಟನವನ್ನು ಪೂರೈಸೋಕ್ಕೆ ಶ್ರೀಕೃಷ್ಣ ದೇವಲೋಕದ ಮೇಲೆ ದಾಳಿ ಮಾಡಬೇಕಾಗತ್ತೆ. ಒಂದು ಕಡೆ ಸ್ವರ್ಗದ ಸಂಪತ್ತು, ಭೂಮಿ ಪಾಲಾಗೋದು ಇಂದ್ರನಿಗೆ ಇಷ್ಟ ಇರಲ್ಲ. ಇನ್ನೊಂದು ಕಡೆ ಕೃಷ್ಣನ ತಡೆಯೋಕ್ಕೆ ಇಂದ್ರನಿಗೆ ಸಾಧ್ಯವಾಗಲ್ಲ. ಅಂತಿಮವಾಗಿ ಕೃಷ್ಣ ತನ್ನ ಪತ್ನಿಗಾಗಿ ಸ್ವರ್ಗದಲ್ಲಿರುವಂತಹ ಪಾರಿಜಾತವನ್ನು ಭೂಮಿಗೆ ತರ್ತಾನೆ. ಇದರಿಂದ ಕೋಪಗೊಂಡಂತಹ ಇಂದ್ರ ಪಾರಿಜಾತ ಹೂವು ರಾತ್ರಿ ಸಮಯದಲ್ಲಿ ಅರಳಿ ಸೂರ್ಯೋದಯಕ್ಕೂ ಮುನ್ನ ನೆಲಕ್ಕೆ ಬೀಳುವಂತಾಗಲಿ ಅಂತ ಹೇಳಿ ಇಂದ್ರದೇವ ಶಾಪವನ್ನು ಕೊಡ್ತಾರೆ. ಕೃಷ್ಣ ಸ್ವರ್ಗದಿಂದ ತಂದಿರುವಂಥ ಪಾರಿಜಾತ ಗಿಡವನ್ನು ತಂದು ಭೂಮಿಯಲ್ಲಿ ನೆಡುವಾಗ ಜಾಣತನ ಉಪಯೋಗಿಸ್ತಾರೆ. ಕೃಷ್ಣ ಸತ್ಯಭಾಮಳ ಮನೆ ಅಂಗಳದಲ್ಲಿ ಪಾರಿಜಾತ ಗಿಡವನ್ನು ನೆಟ್ಟು ಗಿಡದ ಹೂವು ರುಕ್ಮಿಣಿ ಮನೆ ಅಂಗಳದಲ್ಲಿ ಬೀಳೋ ಹಾಗೆ ಮಾಡ್ತಾರೆ. ಪ್ರತಿನಿತ್ಯ ತನ್ನ ಅಂಗಳದಲ್ಲಿ ಬಿದ್ದಂತಹ ಪಾರಿಜಾತ ಹೂಗಳನ್ನ ರುಕ್ಮಿಣಿ ಎತ್ಕೊಂಡು ತನ್ನ ಶೃಂಗಾರಕ್ಕಾಗಿ ಬಳಸ್ಕೊಳ್ತಾರೆ. ಹಾಗಾಗಿ ನೆಲಕ್ಕೆ ಬಿದ್ದಿರುವಂಥ ಪಾರಿಜಾತ ಹೂವನ್ನು ಕೂಡ ದೇವರ ಪೂಜೆಯಲ್ಲಿ ಬಳಸೋವಂಥದ್ದು. ಸಾಮಾನ್ಯವಾಗಿ ನೆಲವನ್ನು ಸ್ಪರ್ಶಿಸಿರುವಂಥ ಹೂಗಳನ್ನ ಅಥವಾ ವಸ್ತುಗಳನ್ನ ದೇವ್ರ ಪೂಜೆಯಲ್ಲಿ ಬಳಸೋದು ಅಶುಭ ಅಂತ ಹೇಳಿ ನಾವೆಲ್ಲ ಪರಿಗಣಿಸಿರುವಂಥದ್ದು. ಆದರೆ ನೆಲವನ್ನು ಸ್ಪರ್ಶಿಸಿರುವಂತಹ ಪಾರಿಜಾತ ಹೂಗಳನ್ನ ದೇವ್ರ ಪೂಜೆಯಲ್ಲಿ ಈ ಒಂದು ಕಾರಣದಿಂದ ಬಳಸಲಾಗುವಂಥದ್ದು. ಪಾರಿಜಾತಕ್ಕೆ ಸಂಬಂಧಿಸಿರುವಂತಹ ಇನ್ನೂ ಒಂದು ಕಥೆ ಇದೆ. ಪಾರಿಜಾತ ಅಂತ ಹೇಳಿ ಒಬ್ಬಳು ರಾಜ್ಕುಮಾರಿ ಇರ್ತಾಳೆ. ಆಕೆ ಸೂರ್ಯದೇವನನ್ನು ಪ್ರೀತಿಸ್ತಿರ್ತಾಳೆ. ಒಮ್ಮೆ ಸೂರ್ಯದೇವನ ಬಳಿ ಹೋಗಿ ತನ್ನ ಆಸೆಯನ್ನು ಹೇಳ್ಕೊಂಡಾಗ ಸೂರ್ಯದೇವ ಆಕೆ ಪ್ರೀತಿಯನ್ನು ನಿರಾಕರಿಸ್ತಾರೆ. ಇದರಿಂದ ಕೋಪಗೊಂಡಂತಹ ರಾಜ್ಕುಮಾರಿ ತನ್ನ ಪ್ರಾಣವನ್ನು ತ್ಯಜಿಸ್ತಾಳೆ. ಆಕೆಯ ಚಿತಾಭಸ್ಮದಿಂದ ಒಂದು ಸಸ್ಯ ಚಿಗುರುಡಿತದೆ. ತಾನು ಸೂರ್ಯನನ್ನು ನೋಡೋದಿಲ್ಲ. ರಾತ್ರಿಯಲ್ಲಿ ನಾನು ಸುಗಂಧಭರಿತವಾದ ಸುಂದರವಾದ ಹೂಗಳನ್ನ ಕೊಟ್ಟು ಸೂರ್ಯ ಮೂಡ್ತಿದ್ದಂಗೆ ಮರೆಯಾಗ್ತೀನಿ ಅಂತ ಹೇಳಿ ತನಗೆ ತಾನೇ ಶಪಥವನ್ನು ಮಾಡ್ಕೋತಾರೆ. ಆದ್ದರಿಂದ ಪಾರಿಜಾತ ಹೂವು ಸೂರ್ಯಾಸ್ತದ ನಂತರ ಹೂ ಬಿಟ್ಟು ಸೂರ್ಯೋದಯಕ್ಕೂ ಮುನ್ನ ನೆಲದಲ್ಲಿ ಉದುರುತ್ತೆ ಅಂತ ಹೇಳಿ ಕತೆ ಇರುವಂಥದ್ದು. ಇನ್ನು ಪಾರಿಜಾತದ ಹೂವು ಮರ ಏನಕ್ಕೆ ಉಪಯೋಗಿಸ್ತಾರೆ? ಪಾರಿಜಾತವನ್ನು ಸಮೃದ್ಧಿಗಾಗಿ, ಪೂಜೆಗಾಗಿ ಮಾತ್ರ ಅಲ್ಲದೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಹೆಚ್ಚಾಗಿ ಬಳಸುವಂಥದ್ದು. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ. ಹಾಗಾಗಿ ಪಾರಿಜಾತದ ಮರದ ಎಲೆಗಳನ್ನ ಅಥವಾ ತೊಗಟೆಯನ್ನು ಸೇವಿಸಿದ್ರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ. ಆಯುರ್ವೇದದ ಪ್ರಕಾರ 15ರಿಂದ 20 ಪಾರಿಜಾತ ಹೂಗಳನ್ನ ಅಥವಾ ಅದರ ರಸವನ್ನು ಸೇವಿಸೋದ್ರಿಂದ ಹೃದಯ ಸಂಬಂಧಿ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತ ಹೇಳಿರುವಂಥದ್ದು. ಪಾರಿಜಾತದ ಕೆಲವು ಮನೆಮದ್ದುಗಳು ನಿಮಗಾಗಿ. ಪಾರಿಜಾತ ಗಿಡದ 5ರಿಂದ 7 ಎಲೆಗಳನ್ನ ಚೆನ್ನಾಗಿ ಜಜ್ಜಿ 1 ಲೋಟ ನೀರಲ್ಲಿ ಹಾಕಿ ಅರ್ಧ ಬರೋವರೆಗೂ ಕುದಿಸ್ಬೇಕು.
ಈ ಕಷಾಯನ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಕೀಲ್ನೋವು ಹಾಗೆ ಊತ ಕಡಿಮೆ ಆಗುತ್ತೆ. ಈ ಕಷಾಯದಿಂದ ಬೇರೆ ಬೇರೆ ರೀತಿಯಾದಂತಹ ಜ್ವರ, ಮೈಕೈ ನೋವು ಕೂಡ ವಾಸಿಯಾಗುತ್ತೆ. ತುಂಬ ತಲೆನೋವ್ತಾ ಇದ್ದರೆ ಪಾರಿಜಾತದ ಎಲೆಗಳ ರಸವನ್ನು ಹಣೆ ಮೇಲೆ ಹಚ್ಕೊಳ್ಳೋದ್ರಿಂದ ತಲೆನೋವು ಶೀಘ್ರವಾಗಿ ಗುಣಮುಖಗೊಳ್ಳುತ್ತೆ. ಪಾರಿಜಾತದ ಎಲೆಗಳನ್ನ ನೀರಲ್ಲಿ ಹಾಕಿ ಕುದಿಸಿ ಅದು 1/2 ಗ್ಲಾಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲ ಬೆರೆಸಿ ಕುಡಿಯೋದ್ರಿಂದ ಶೀತ, ಒಣಕೆಮ್ಮು, ಅಸ್ತಮ ಬೇಗ ಉಪಶಮನಗೊಳ್ಳುತ್ತೆ. ಪಾರಿಜಾತವನ್ನು ಇರುಳು ಮಲ್ಲಿಗೆ ಅಂತ ಕೂಡ ಕರೀತಾರೆ. ಈ ಗಿಡದ ಚಕ್ಕೆನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಅದನ್ನು ವಿಳೆದೆಲೆಯಲ್ಲಿಟ್ಟು ಬೆಳಗ್ಗೆ ಹಾಗೆ ಸಂಜೆ ಸಮಯದಲ್ಲಿ ಅರ್ಧ ಟೀ ಚಮಚದಷ್ಟು ಸೇವಿಸಿದ್ರೆ ಅಸ್ತಮ ಹಾಗೆ ಕೆಮ್ಮಿನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಪಾರಿಜಾತ ಹೂವಿನ ಸುವಾಸನೆಯಿಂದ ಒತ್ತಡ ಕೂಡ ನಿವಾರಣೆ ಆಗುತ್ತೆ. ಇದರ ಎಲೆ ಹಾಗೆ ಹೂಗಳನ್ನ ಅರ್ದು ಹಚ್ಚೋದ್ರಿಂದ ಚರ್ಮದ ಸೋಂಕು ಮತ್ತು ಗಾಯ ಶೀಘ್ರ ವಾಸಿಯಾಗುತ್ತೆ. ನಿಮ್ಮ ಮನೆ ಹತ್ರ ಜಾಗ ಇದ್ದರೆ ಈ ಗಿಡ ನಿಮಗೆ ಸಿಕ್ಕರೆ ಖಂಡಿತ ನೀಡಿ. ಪಾಸಿಟಿವ್ ವೈಬ್, ಧನಾತ್ಮಕ ವಾತಾವರಣ ಖಂಡಿತ ನೆಲೆಸುತ್ತೆ ಅಂತಲೇ ಹೇಳಬಹುದು. ಪಾರಿಜಾತ ಗಿಡದ ಕೆಲವೊಂದು ಪ್ರಾಡಕ್ಟ್ಸ್ಗಳು ಆನ್ಲೈನಲ್ಲಿ ಕೂಡ ಸಿಗ್ತಾ ಇದೆ. ಅದರಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ಗಳು ಮೊದಲಿಗೆ ಧೂಪ. ಇದು ಯೋಗ ಮಾಡಬೇಕಾದ್ರೆ, ಮೆಡಿಟೇಷನ್ ಮಾಡಬೇಕಾದ್ರೆ, ಸ್ಪಾದಲ್ಲಿ ಆಗಿರ್ಬೋದು ಅಥವಾ ದೇವರ ಕೋಣೆಯಲ್ಲಾಗಿರ್ಬೋದು ಇದರ ಫ್ರ್ಯಾಗ್ರೆನ್ಸ್ಗೋಸ್ಕರ ಬಳಸುವಂಥದ್ದು. ಇದು ಆನ್ಲೈನಲ್ಲಿ ಲಭ್ಯ ಇರುವಂಥದ್ದು. ಹಾಗೆ ಹರ್ಸಿಂಗಾರ್ ಲೀಫ್, ನಾನು ಆಲ್ರೆಡಿ ಹೇಳಿದೆ, ಇದಕ್ಕೆ ಇನ್ನೊಂದು ಹೆಸರು ಹರಸಿಂಗಾರ್ ಅಂತ ಹೇಳಿ. ಇದು ಪಾರಿಜಾತ ಎಲೆಯ ಪುಡಿ. ಪಾರಿಜಾತ ಹೂವಿನ ಎಣ್ಣೆ ನಮ್ಮ ಮೈಂಡನ್ನು ಹಾಗೆ ಮಸಲ್ಸ್ನ ರಿಲ್ಯಾಕ್ಸ್ ಆಗಿಡುತ್ತೆ. ಹೇರ್ ಫಾಲ್ನ ಕಡಿಮೆ ಮಾಡಿ ಹೇರ್ ಗ್ರೋತ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ಈ ಪ್ರಾಡಕ್ಟ್ನ ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಪರ್ಫ್ಯೂಮ್ಸು ಆಲ್ರೆಡಿ ಹೇಳಿದ್ರು ಅರೋಮಾ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗಾಗಿ ಅದಾದಮೇಲೆ ಊದುಬತ್ತಿ, ಪಾರಿಜಾತ ಹೂವಿನ ಊದುಬತ್ತಿಗಳು. ಇನ್ನು ಯಾವ್ಯಾವ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಮನೆಯಲ್ಲಿ ಒಂದು ಬೌಲಲ್ಲಿ ನೀರು ಹಾಕಿ ಈ ಪಾರಿಜಾತ ಹೂವನ್ನು ಇಡೋದ್ರಿಂದ ಕೂಡ ಮನೆಯಲ್ಲಿ ಅದರ ಸುವಾಸನೆ ಮನೆ ತುಂಬ ಹರಡ್ಕೊಂಡಿರುತ್ತೆ. ಹಾಗೆ ಒಂದು ಪಾಸಿಟಿವ್ ಫೀಲಿಂಗ್ಸ್ ಇರುತ್ತೆ. ಡಾಕ್ಟರ್ ವಸಿಷ್ಠ ಪಾರಿಜಾತ ಗನ್ ಟ್ಯಾಬ್ಲೆಟ್ ಅಂತ ಹೇಳಿ ನೋವು ನಿವಾರಕವಾಗಿ, ಉರಿಯೂತ ನಿವಾರಕವಾಗಿ, ನರ ದೌರ್ಬಲ್ಯಕ್ಕೆ ಹಾಗೆ ಜ್ವರ ನಿವಾರಕವಾಗಿ ಟ್ಯಾಬ್ಲೆಟ್ಸ್ಗಳನ್ನ ಕೊಡ್ತಾ ಇರೋವಂಥದ್ದು. ಹಾಗಂತ ನಾನಿಲ್ಲಿ ಯಾವುದೇ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡ್ತಾ ಇಲ್ಲ. ಈ ಗಿಡವನ್ನು ತೋರಿಸಿದಾಗ ಇದರಿಂದ ಆಗಿರುವಂತಹ ಪ್ರಾಡಕ್ಟ್ಸ್ಗಳ ಬಗ್ಗೆ ನಿಮಗೆ ಅರಿವು ಮೂಡಿಸ್ತಿದ್ದೀನಿ ಅಷ್ಟೇ. ನಿಮಗೆ ಪಾರಿಜಾತ ಗಿಡದ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಖಂಡಿತ ಶೇರ್ ಮಾಡಿ. ಹಾಗೆ ವಿಡಿಯೋ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೈಪ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಧನ್ಯವಾದಗಳು.